ಭುವನಂ ಗಗನಂ ಸಕಲಂ ಶರಣಂ. 1 ಮಿನಿಟ್ ಡ್ರಿಲ್ ಅಂತ ಕಲಿಸ್ತಾರೆ ನಮಗೆ. 1 ಮಿನಿಟ್ ಡ್ರಿಲ್ಲಲ್ಲಿ ನಾನು ಇರ್ತಕ್ಕಂತಹ ಈ ಬಟ್ಟೆಯನ್ನು ಬಿಚ್ಚಿಬಿಟ್ಟು ನನ್ನ ಯೂನಿಫಾರ್ಮನ್ನು ನೀಟಾಗಿ ಇನ್ಕ್ಲೂಡಿಂಗ್ ಎಲ್ಲದನ್ನು ಹಾಕ್ಕೊಂಡು 1 ಮಿನಿಟ್ ಒಳಗೆ ಬಂದು ನಿಲ್ಬೇಕು. ಎಲ್ಲಿ ಅಂತಂದರೆ ಅದರಲ್ಲೂ ಮತ್ತೆ 100 ಮೀಟ್ರ್ 200 ಮೀಟ್ರ್ ಓಡ್ ಬಂದು ನಿಲ್ಬೇಕು. ಪೌಡರ್ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಟೈಮಲ್ಲಿ ನಾನು ಹೋದರೆ ಯಾವುದೋ ಒಂದು ಪ್ರಾಣ ಉಳಿಯೋದಿರುತ್ತೆ. ಫಿಸಿಕಲ್ ಟ್ರೈನಿಂಗ್ ಆದಮೇಲೆ ಹೋಗಿ ಪಾಠ ಅಕಾಡೆಮಿಕ್ಸ್ ಕೂತ್ಕೋಬೇಕಲ್ವ ಕ್ಲಾಸ್ ರೂಮ್ಗಳಲ್ಲಿ. ನಿದ್ದೆ ಅನ್ನೋ ಸಹಜ. ಥಿಯರಿ ಕ್ಲಾಸ್ಗಳಲ್ಲಿ ಕೂತ್ಕೋಬೇಕು. ನಿದ್ದೆ ಬಂತು ಅಂತಂದರೆ CCT ಅವರು ಈ ಆಟಮ್ ಬಾಂಬ್ ಟೈಪ್ ನಮ್ಮ ಗ್ರೀನ್ ಪಟಾಕಿಗಳು ಬರ್ತದೆ ಗೊತ್ತಾ, ದೊಡ್ಡದು, ಅದನ್ನ ತಗೊಂಬಂದು ಸುಮ್ಮನೆ ಹಚ್ಚಿಬಿಡ್ತಾರೆ ಅದ್ರ ಪಕ್ಕಕ್ಕೆ. ಡಬ್ ಬಂದ್ಬಿಟ್ರೆ ಮುಗಿದೋಯ್ತು. ಜೀವನ ಪರ್ಯಂತ ನಮಗೆ ನಿದ್ದೆ ಬರಲ್ಲ. ಆ ಥರದ್ದು ಕಳ್ಕೊಂಡವ್ರು ಮಾತ್ರ. ಇದ್ದಂಥವ್ರು ಯಾರು ಪೊಲೀಸ್ ಸ್ಟೇಷನ್ಗೆ ಬರಲ್ಲ ಸರ್, ಅದರ ಅವಶ್ಯಕತೆನೇ ಇರಲ್ಲ ಅವರಿಗೆ. ಸೊ ಹಾಗಾಗಿ ಅವ್ರ ಜೊತೆ ನಾವು ಹೆಂಗೆ ಸ್ಪಂದನೆ ಮಾಡಬೇಕು, ಹಾಗಾಗಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಗುಣಗಳನ್ನು ನಾವು ಹೆಂಗೆ ಚೇಂಜಸ್ಗಳು ಮಾಡ್ಕೋಬೇಕು ಅನ್ನೋದನ್ನು ಕಲಿಸೋದೇ ಟ್ರೈನಿಂಗು. 2020 ಅಕ್ಟೋಬರಲ್ಲಿ ಸೆಲೆಕ್ಟ್ ಆದ್ರಿ. ಹೌದು ಸರ್. ಏನಾಯ್ತು ಆಮೇಲೆ? ಫಸ್ಟಿಗೆ ಟ್ರೈನಿಂಗ್ ಆಗಲಿಲ್ಲ ಸರ್ ನಮಗೆ. ಅಕ್ಟೋಬರಲ್ಲಿ ಇಲ್ಲಿ ಕರ್ಸ್ಕೊತಾರೆ. ನಮಗೆ ಮತ್ತೆ ಕಳಿಸಿದ್ದು ಫೆಬ್ರವರಿಗೆ ಟ್ರೈನಿಂಗಿಗೆ. ಅಂದರೆ ಕೋವಿಡ್ ಇದ್ದಿದ್ದರಿಂದ ಆ ಸಮಯದಲ್ಲಿ ಪೊಲೀಸರ ಅವಶ್ಯಕತೆ ತುಂಬ ಇತ್ತು. ಸಮಾಜದಲ್ಲಿ ಕೆಲವು ಒಳ್ಳೆ ವರ್ಕ್ಗಳು ಮಾಡಲಿಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆ ಟೈಮಲ್ಲಿ. ಏನು ಸಾರ್ವಜನಿಕರು ಮನೆಯಿಂದ ಹೊರಗೆ ಬರದೇ ಇರೋ ಸ್ಥಿತಿಯಲ್ಲಿ ಹಾಲು ಅವ್ರಿಗೆ ಕೊಡೋದಾಗಿರ್ಬೋದು, ಮನೆಗಳಿಗೆ ಹೋಗ್ಬಿಟ್ಟು ಅವೇರ್ನೆಸ್ ಮೂಡಿಸೋದಾಗಿರ್ಬೋದು, ಈ ತೀರೋಗಿರ್ತಕ್ಕಂಥ ಹೆಣಗಳನ್ನು ಸಾಗಿಸ್ಬೇಕಾದ್ರೆ ಜನರು ಯಾರು ಮುಟ್ಲಿಕ್ಕೆ ಬರದೇ ಇರತಕ್ಕಂಥ ಸ್ಥಿತಿ ಒಳಗಡೆ ಆ್ಯಕ್ಚುಲಿ ಸಮಾಜ ಇತ್ತು. ಯಾಕಂದರೆ ನಮಗೂ ಅದು ಬರುತ್ತೆ, ಅದು ಸಾಂಕ್ರಾಮಿಕ ರೋಗ ಅಂತೇಳಿ ಅಂದ್ಕೊಂಡು. ಸೊ ಆ ಟೈಮಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ತು ಸರ್. ಅದು ಆ ಒಂದು 4 to 5 ಮಂತ್ಸು. ಅದಾದಮೇಲೆ ಫೆಬ್ರವರಿ ಒಳಗಡೆ ನಾವು ಟ್ರೈನಿಂಗ್ ಕಳಿಸಿದ್ದು ಸರ್ ನಮಗೆ, ಫೆಬ್ರವರಿ 12ಗೆ. 21. ಹೌದು ಸರ್. 2020ಕ್ಕೆ 21ಕ್ಕೆ ನಾವು ಇಲ್ಲಿಂದ ಹೋದ್ವಿ ಸರ್. ಎಲ್ಲಿ? PTC ನಾಗನಹಳ್ಳಿ ಅಂತೇಳಿ ಸರ್, ಗುಲ್ಬರ್ಗ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ನಾಗನಹಳ್ಳಿ, ಗುಲ್ಬರ್ಗದಲ್ಲಿ ನಾನು ಟ್ರೈನಿಂಗ್ ತೊಗೊಂಡಿದ್ದು. ಅಂದರೆ ಹೈದರಾಬಾದ್ ಕರ್ನಾಟಕ, ಅದು ಕಲ್ಯಾಣ ಕರ್ನಾಟಕ, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಪೊಲೀಸ್ನವ್ರು ಆಯ್ಕೆ ಆದರೆ ಅಲ್ಲಾಗ್ತಾರಾ? ಹಂಗಿಲ್ಲ ಸರ್. ಅದು ಈಗ ನಮ್ಮ ಪೊಲೀಸ್ ಟ್ರೈನಿಂಗ್ ನಮ್ಮದು ಅಕಾಡೆಮಿ ಇದೆ ಮೈಸೂರಲ್ಲಿ. ಸೊ ಅಲ್ಲಿ ನಮ್ಮ ವೇಕೆನ್ಸಿಗಳನ್ನ ನೋಡ್ತಾರೆ. ವೇಕೆನ್ಸಿಗಳಂತಂದರೆ ಅಲ್ಲಿ ಒಂದು ಟ್ರೈನಿಂಗ್ ಆಗಿರೋ ಬ್ಯಾಚ್ ಹೋದ್ಮೇಲೆ ಅಲ್ಲೇನಾದರೂ ವೇಕೆಟ್ ಆಗಿ ಹಾಗೆ ಉಳಿದಿತ್ತಂತಂದರೆ ಅಲ್ಲಿ ಕಳಿಸ್ತಾರೆ. ಆ ಟೈಮಲ್ಲಿ ಅಲ್ಲಿ ಬೇರೆಯವರು ಟ್ರೈನಿಂಗಲ್ಲೇ ಇದ್ದಿರೋದ್ರಿಂದ ನಮ್ಮನ್ನೆಲ್ಲ ಶಿಫ್ಟ್ ಮಾಡ್ತಾರೆ ಎಲ್ಲಿಗೆ, PTC ನಾಗನಹಳ್ಳಿಗೆ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ನಾವು ನಾಗನಹಳ್ಳಿಯಲ್ಲಿ ಟ್ರೈನಿಂಗಿಗೆ ಹೋಗಿದ್ದು, ನಾವು ಜಾಯ್ನ್ ಆಗಿದ್ದು. ಎಷ್ಟು ತಿಂಗಳು ಸರ್? ಅದು ಟೋಟಲ್ ಆಗಿ 12 ತಿಂಗಳು ಟ್ರೈನಿಂಗ್ ಇರುತ್ತೆ ಸರ್, 1 ವರ್ಷದ ಟ್ರೈನಿಂಗ್. ಅದು ಏನು ಟ್ರೈನಿಂಗ್ ಕೊಡ್ತಾರೆ ಆ್ಯಕ್ಚುಲಿ ಅವರೆಲ್ಲ? ಅಲ್ಲಿ ಕಲಿಯುವಂಥ ಒಂದು ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ಮೆಂಟಲ್ ಒಂದು ಟ್ರೈನಪ್ ಅಂತ ಹೇಳ್ತಾರಲ್ಲ ಸರ್. ಒಬ್ಬ ವ್ಯಕ್ತಿಯಾಗಿ ನಾನು ಹೊರಗೆ ಬಂದವನು, ನನಗೆ ಸಮಾಜದಲ್ಲಿ ಏನು ನಡೀತಾ ಇದೆ, ಯಾವ ಥರದ ಸಮಾಜಘಾತಕ ಕೃತ್ಯಗಳು ನಡೀತಿದ್ದಾವೆ, ಅದಕ್ಕೆ ಯಾವ ರೀತಿ ನಾವು ಪ್ರಿವೆನ್ಷನ್ ಮಾಡೋದು, ಡಿಟೆಕ್ಷನ್ ಮಾಡೋದು ಹೆಂಗೆ, ಕನ್ವಿಕ್ಷನ್ ಮಾಡೋದು ಹೆಂಗೆ ಅಂಥೇಳಿ ನಾನು ಒಬ್ಬ ಸಾಮಾನ್ಯ ಪ್ರಜೆಗೆ ಅದರ ಅರಿವು ಇರಲ್ಲ ಸರ್. ಇದಕ್ಕೆ ಸ್ಪೆಷಲೈಸೇಷನ್ ಬೇಕಾಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿ ಆದಮೇಲೆ ಆ ಅಧಿಕಾರಿ ಆಗಿ ಕೆಲಸ ನಿರ್ವಹಿಸಬೇಕಂತಂದ್ರೆ ಟ್ರೈನಿಂಗ್ ತುಂಬ ಮುಖ್ಯ ಆಗಿರುತ್ತೆ ಒಬ್ಬ ವ್ಯಕ್ತಿಗೆ. ಸೊ ಹಾಗಾಗಿ ಪೊಲೀಸ್ ಟ್ರೈನಿಂಗ್ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದನೇದು ಫಿಸಿಕಲ್ ಟ್ರೈನಿಂಗ್ ಬಗ್ಗೆ ಸ್ವಲ್ಪ ಒತ್ತು ಕೊಡ್ತಾರೆ. ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಯಾರು ಆ ಹುದ್ದೆಗೆ ಸೆಲೆಕ್ಟ್ ಆಗ್ತಾರೆ ಅವರಿಗೆ ಫಿಸಿಕಲ್ ಟ್ರೈನಿಂಗ್ ಅನ್ನೋದು ತುಂಬ ಮಹತ್ವ ಅವರಿಗೆ. ಯಾಕಂದರೆ ನಾನು ಪೊಲೀಸ್ ಅಧಿಕಾರಿಯಾಗಿ ನಾನು ವರ್ಕ್ ಮಾಡೋ ಡಬಲ್ ಪಟ್ಟು ಅವ್ರು ವರ್ಕ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರು ವೆರಿ ಫಿಸಿಕಲಿ ಫಿಟ್ ಇರಬೇಕಾಗುತ್ತೆ. ಎರಡನೇದು ನಮಗೆ ಅಧಿಕಾರಿಗಳಿಗೇನಪ್ಪ ಅಂತಂದರೆ ಇಲ್ಲಿ ಅಕಾಡೆಮಿಕ್ಸ್ಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಸರ್. ಯಾಕಂದರೆ ನಾನೊಬ್ಬ ಅಧಿಕಾರಿಯಾಗಿ ಒಂದು FIR ನಾನು ದಾಖಲು ಮಾಡ್ತೀನಿ ಅಂತಂದರೆ ಯಾವ ಸೆಕ್ಷನ್ ಅಡಿಯಲ್ಲಿ ನಾನು ದಾಖಲು ಮಾಡ್ತಿದ್ದೀನಿ, ಪ್ರಾವಿಷನ್ಸ್ ಏನಿದೆ, ಸೊ ಇದಕ್ಕೆ ಕಾನ್ಸಿಕ್ವೆನ್ಸಸ್ ಏನು ಹೆಲ್ಪ್ ಮಾಡ್ಬೋದು, ನಾನೇನು ಫೇಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಬರಲಿಕ್ಕೆ ನಮಗೆ ಅಕಾಡೆಮಿಕ್ಸ್ಗಳ ಬಗ್ಗೆಯೂ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಅಂತದ ಹುದ್ದೆ ಮೇಲ್ಪಟ್ಟ ದರ್ಜೆಗೆ ಯಾರು ಆಯ್ಕೆ ಆಗ್ತಾರೆ ಅವರಿಗೆ ಅಕಾಡೆಮಿಕ್ಸ್ ಇರುತ್ತೆ. 21ರಿಂದ 23 ಸಬ್ಜೆಕ್ಟ್ಗಳು ಇರ್ತದೆ ಸರ್ ಅಲ್ಲಿ 1 ವರ್ಷದಲ್ಲಿ. ಹೌದು, 1 ವರ್ಷದಲ್ಲಿ. ಅಷ್ಟೇ ಅಲ್ಲದೆ ಫಿಸಿಕಲಲ್ಲೂ ಕೂಡ ಹಾಗೆ ಔಟ್ಡೋರ್ ನಮ್ದು ಏನಿರುತ್ತೆ ಅಲ್ಲೂ ಕೂಡ ಎಕ್ಸಾಮ್ಸ್ಗಳು, ಅಲ್ಲೂ ಬೇರೆ ಬೇರೆ ವೆಪನ್ ಟ್ರೈನಿಂಗ್ ಇರುತ್ತೆ ನಮಗೆ. ಎವ್ರಿ ಡೇ ಬೆಳಗ್ಗೆ ನಾವು 4:30ಗೆ ಹೇಳ್ಬೇಕು, 5 o'clockಗೆ ಫಾಲಿನ್ ಇರುತ್ತೆ. ನಮ್ಮದು 5:30ಇಂದ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಮಾಡಿರೋ PTC ಟ್ರೈನಿಂಗಲ್ಲಿ ನಮ್ಮ ಬ್ಯಾಚಿಗೆ ಎವ್ರಿ ಡೇ 10 kilometers ರನ್ ಇರ್ತಿತ್ತು. ಎವ್ರಿ ಡೇ, ನಾಟ್ ಎ ಸಿಂಗಲ್ ಡೇ ಇನ್ ಎ ಮಂತ್ ಆರ್ ಎ ವೀಕ್. ಎವ್ರಿ ಡೇ 10 kilometers ರನ್ ಮಾಡಬೇಕು. ಬಂದು ಇನ್ಕ್ಲೂಡಿಂಗ್ ಸೂರ್ಯ ನಮಸ್ಕಾರದಿಂದ ಹಿಡಿದುಬಿಟ್ಟು ಎಲ್ಲ ಫಿಸಿಕಲ್ ಎಕ್ಸಸೈಸ್ಗಳಿಗೆ ಏನೇನು ಮಾಡಬೇಕು ಎಲ್ಲ ಮಾಡಿಸ್ತಾರೆ. ಸೊ ಅದು ಡೈಲಿ ರುಟೀನ್ ಸರ್, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯು ಕೆನಾಟ್ ನಾನು ಹುಡುಗಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ, ನಾನು ಮಾಡಲ್ಲ ಅನ್ನೋ ಒಂದು ಚಾನ್ಸಸ್ಗಳೇ ಇಲ್ಲ ಅಲ್ಲಿ ಟ್ರೈನಿಂಗ್ ಸ್ಕೂಲ್ಗಳಲ್ಲಿ. ಪೊಲೀಸ್ನವರು ಇರ್ತಾರೆ ಎಲ್ಲರೂ. ಹೌದು ಸರ್. ಇದು ನಮಗೆ ಆಯ್ಕೆ ಮಾಡಿರೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ. ಅಲ್ಲಿ ಮಹಿಳಾ ಸಬ್ ಇನ್ಸ್ಪೆಕ್ಟ್ರು, ಜೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಜೆಂಡರ್ ಯಾವುದು ಡಿಫ್ರೆನ್ಸಿಯೇಟ್ ಮಾಡಿಲ್ಲ. ಮೇ ಬಿ ಅದು ಸೀಟ್ಗಳಿಗೆ ಹಂಚಿಕೆ ಮಾಡಲಿಕ್ಕೆ ಹಂಗೆ ಮಾಡಿದ್ದಾರೆ. ಬಟ್ ಟ್ರೈನಿಂಗ್ ಎಲ್ರಿಗೂ ಹಾಗೆ. ನಮ್ಮಲ್ಲಿ ಎಂತೆಂಥವ್ರು ಟ್ರೈನಿಂಗಿಗೆ ಬಂದಿದ್ರು ಅಂತಂದರೆ 2 ಮಕ್ಕಳು ಇರೋವಂಥವ್ರು, ಜಸ್ಟ್ ಫ್ರೆಶ್ ಆಗಿ ಮದುವೆ ಆಗಿ ಬಂದಿರತಕ್ಕಂಥವ್ರು,
ಆಲ್ರೆಡಿ ಬೇರೆ ಹುದ್ದೆನ ಮಾಡಿಬಿಟ್ಟು ಎಕ್ಸ್ ಸರ್ವಿಸ್ಮೆನ್ಗಳು ಇರ್ತಾರೆ, ಆ ಎಕ್ಸ್ ಸರ್ವಿಸ್ಮೆನ್ಗಳು ಕೂಡ ನಮ್ಮಲ್ಲಿ ಜಾಯ್ನ್ ಆಗಿದ್ರು. ಸೊ ಹಾಗಾಗಿ ಟ್ರೈನಿಂಗ್ ಎಲ್ರಿಗೂ ಒಂದೇ, 10 ಕಿಲೋಮೀಟರ್ ರನ್ 10 ಕಿಲೋಮೀಟರ್ ರನ್ ಓಡಲೇಬೇಕು. ನೀವೆಲ್ಲ ಫಿಸಿಕಲ್ ಎಕ್ಸಸೈಸ್ ಮಾಡ್ಬೇಕು, ಮಾಡಲೇಬೇಕು. ವೆಪನ್ ಟ್ರೈನಿಂಗ್ ಮಾಡ್ಬೇಕು, ಮಾಡಲೇಬೇಕು. 10 kg 20 kg ಭಾರ ಹೊತ್ಕೊಂಡು ನೀವು 10 ಕಿಲೋಮೀಟರ್ ವಾಕ್ ಆ್ಯಂಡ್ ರನ್ ಮಾಡಬೇಕು, 40 ಕಿಲೋಮೀಟರ್ಸ್ ವಾಕ್ ಆ್ಯಂಡ್ ರನ್ ಮಾಡಬೇಕಂದ್ರೆ ಮಾಡಲೇಬೇಕು. ಎಕ್ಸ್ಕ್ಯೂಸ್ ಇಲ್ಲ. ಆ ಥರದ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ. ನಮ್ಮನ್ನೆಲ್ಲ ಬೇರೆ ಬೇರೆ ಟ್ಯಾಕ್ಟಿಕ್ಸ್ಗಳು ಕಲಿಸ್ಕೊಡ್ತಾರೆ ಸರ್. ಒಬ್ಬ ವ್ಯಕ್ತಿಗೆ ಯಾವ ರೀತಿಯಲ್ಲಿ ನೀವು ಸ್ಪಂದನೆ ಮಾಡ್ತೀರಾ, ನಿಮ್ಮ ಬಿಹೇವಿಯರ್ನ ಬಿಟ್ಬಿಡ್ಬೇಕಾಗುತ್ತೆ. ಅಧಿಕಾರಿಯ ಬಿಹೇವಿಯರ್ಗಳನ್ನು ಅಲ್ಲಿ ಕಲಿಸ್ತಾರೆ. ಒಬ್ಬ ಸಾರ್ವಜನಿಕನಿಗೆ ನೀನು ಒಬ್ಬ ಬಡವನಿಗೆ ಭೇಟಿಯಾದಾಗ ಯಾವ ರೀತಿ ನೀನು ಮಾತಾಡಬೇಕು, ಅದೇ ರೀತಿ ನೀನು ಶ್ರೀಮಂತನಿಗೂ ಕೂಡ ಮಾತಾಡ್ಬೇಕಂತ ಹೇಳಿ ಕಲಿಸೋದೇ ಟ್ರೈನಿಂಗಲ್ಲಿ ನಮಗೆ ಏನು ಗೊತ್ತಿಲ್ಲಾರ್ದ ಸ್ಥಿತಿಯಲ್ಲಿ ನಾವು ಒಳಗೆ ಹೋಗಿರ್ತೀವಿ. ಬಟ್ ಅಲ್ಲಿ ಟ್ರೈನಪ್ಪಲ್ಲಿ ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ನಾಲೆಜನ್ನು ಒದಗಿಸ್ಕೊಡ್ತಾರೆ. ಎಕ್ಸ್ಪೀರಿಯೆನ್ಸ್ ಇರತಕ್ಕಂತಹ ಜಡ್ಜಸ್ಗಳು ಬರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಬರ್ತಾರೆ, ಹಿರಿಯ ಅಧಿಕಾರಿಗಳು ಬರ್ತಾರೆ, ನಿವೃತ್ತ ಅಧಿಕಾರಿಗಳು ಬರ್ತಾರೆ. ಹೌದು ಸರ್, ಎಲ್ಲರೂ ಬಂದುಬಿಟ್ಟು ನಮ್ಮನ್ನು ಬೋಧನೆ ಮಾಡ್ತಾರೆ ಸರ್. ಯಾವುದಾದ್ರೂ ಒಂದು ಕೇಸ್ ಸ್ಟಡಿನ ತೆಗೆದುಬಿಟ್ಟು ಈ ಕೇಸಲ್ಲಿ ಈ ಡಿಫಿಕಲ್ಟೀಸ್ಗಳು ಪೊಲೀಸ್ ಆಫೀಸರ್ಸ್ಗಳು ಆಗಿದೆ, ದೀಸ್ ಆರ್ ದ ಲ್ಯಾಪ್ಸಸ್ ಬಿಹೈಂಡ್ ದಟ್ ಕೇಸ್, ಆ ಕೇಸನ್ನು ಹೊರತುಪಡಿಸಿ ಇಷ್ಟು ಲ್ಯಾಪ್ಸ್ಗಳನ್ನು ಪೊಲೀಸ್ ಆಫೀಸರ್ಸ್ಗಳು ನಾವು ಮಾಡಿದ್ದೀವಿ. ಸೊ ಕನ್ವಿಕ್ಷನ್ ಕೊಡಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ನಮಗೆ ಆಗ್ತಾ ಇಲ್ಲ, ಯಾವ ಕಾರಣಕ್ಕೆ ನಾವು ಹಿಂದೆ ಬೀಳ್ತಾ ಇದ್ದೀವಿ, ಅಪೋಸಿಷನ್ ಲಾಯರ್ಗಳಿಗೆ ನಾವು ಯಾವ ರೀತಿಯಲ್ಲಿ ಒಬ್ಬ ಆರ್ಗ್ಯುಮೆಂಟ್ ಮಾಡದೇ ಇರತಕ್ಕಂಥ ಅಧಿಕಾರಿಗಳು ನೀವು ಆಗ್ತಾ ಇದ್ದೀರಿ ಅಂತೇಳಿ ಎಲ್ಲ ಮೈನ್ಯೂಟ್ ಕರೆಕ್ಷನ್ಸ್ಗಳನ್ನು ನಮಗೆ ಟ್ರೈನಿಂಗಲ್ಲೇ ಕಲಿಸ್ಕೊಡ್ತಾರೆ. ಅಂದರೆ ಉದಾಹರಣೆಗೆ ಒಂದು ಕೇಸು ನೀವು ಗೊತ್ತಿದ್ದು ಕೂಡ ಅಪರಾಧ ಮಾಡಿದ್ದಾನೆ ಅಂತ ಗೊತ್ತಿದ್ದು ಕೂಡ ಅವ್ನು ಹೆಂಗೆ ಬಿಡುಗಡೆ ಆಗ್ತಾನೆ, ಹೌದು, ಸೊ ಅದರ ಸಮಸ್ಯೆಗಳೇನೇನು, ಹೌದು, ಇಂಥವನ್ನೆಲ್ಲ ಎಲ್ಲ ಹೇಳ್ಕೊಡ್ತಾರೆ ಸರ್. ಒಬ್ಬ ಅಪರಾಧಿಗಿರ್ತಕ್ಕಂಥ ಕಾನೂನು ಬಗ್ಗೆನೂ ನಮಗೆ ಹೇಳುತ್ತೆ. ಆದರೆ ಆ ಕೃತ್ಯಕ್ಕೆ ಒಳಗಾಗಿರ್ತಕ್ಕಂಥ ಒಬ್ಬ ಏನು ವಿಕ್ಟಿಮ್ ಇರ್ತಾರೆ, ಸಂತ್ರಸ್ತರು ಇರ್ತಾರೆ, ಅವ್ರಿಗೆ ಏನೇನು ಪ್ರಾವಿಷನ್ ಇದೆ, ನಾವು ಈ ಇಲಾಖೆಗೆ ಸೇರಿರೋದೇ ಅವ್ರಿಗೋಸ್ಕರ, ಅವ್ರ ಸೇವೆ ಮಾಡ್ಲಿಕ್ಕಂತಾನೆ. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರೋರೆಲ್ಲ ಎಂಥವ್ರು ಸರ್, ಎಲ್ಲ ನೊಂದವರು ಬೆಂದವರು ಇರ್ತಾರೆ, ಅನ್ಯಾಯಕ್ಕೆ ಒಳಗಾದವರು ಇರ್ತಾರೆ. ಎಷ್ಟೋ ಮಂದಿ ಗಂಡ ಹೆಂಡತಿಯರ ನಡುವೆ ನಡೀತಕ್ಕಂಥ ಜಗಳನ್ನ ತೊಗೊಂಬರ್ತಾರೆ, ಕೊಲೆಗಡಕರು ಬರ್ತಾರೆ, ಸಮಾಜಘಾತಕರು ಬರ್ತಾರೆ, ತುಂಬ ಇನ್ಫ್ಲುಯೆನ್ಸ್ಡು ಬರ್ತಾರೆ. ಏನೂ ಇಲ್ಲದೆ ಇರೋ ಬಡವ ಒಬ್ಬ ಭಿಕ್ಷಕನು ಕೂಡ ವಿಸಿಟ್ ಮಾಡೋದಿಲ್ಲಪ್ಪ ಅಂದರೆ ಪೊಲೀಸ್ ಸ್ಟೇಷನ್ಗಳಿಗೆ. ಎಲ್ಲವನ್ನು ಕಳ್ಕೊಂಡವ್ರು ಮಾತ್ರ, ಇದ್ದಂಥವ್ರು ಯಾರೂ ಪೊಲೀಸ್ ಸ್ಟೇಷನಿಗೆ ಬರಲ್ಲ ಸರ್. ಅದರ ಅವಶ್ಯಕತೆನೇ ಇರಲ್ಲ ಅವರಿಗೆ, ಪೊಲೀಸ್ ಠಾಣೆಗಳ ಅವಶ್ಯಕತೆನೇ ಬರಲ್ಲ. ಅವರೆಲ್ಲ ಮಾತಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ ಕೆಲಸಗಳನ್ನು. ಆದರೆ ಸಹಾಯ ಕೇಳಿಕೊಂಡು ನನಗೂ ಇಂಥದ್ದೊಂದು ನ್ಯಾಯ ಬೇಕು, ನನಗೆ ಇಂಥ ವ್ಯಕ್ತಿಯಿಂದ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಬರೋರೇ ನೊಂದವರು. ಸೊ ಹಾಗಾಗಿ ಅವ್ರ ಜೊತೆ ನಾವು ಹೆಂಗೆ ಸ್ಪಂದನೆ ಮಾಡಬೇಕು, ಹಾಗಾಗಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಗುಣಗಳನ್ನು ನಾವು ಹೆಂಗೆ ಚೇಂಜಸ್ಗಳು ಮಾಡ್ಕೋಬೇಕು ಅನ್ನೋದನ್ನು ಕಲಿಸೋದೇ ಟ್ರೈನಿಂಗು. ಸೊ ಅಲ್ಲಿ ಎಲ್ಲ ಫಿಸಿಕಲ್ ಟ್ರೈನಿಂಗ್ಗಳನ್ನು ಮತ್ತು ಎಕ್ಸಾಮ್ಗಳಿರ್ತದೆ ಸರ್. ಅಲ್ಲಿಯೂ ಕೂಡ ಈಗ ಹೆಂಗೆ ನಾನು ಹೇಳಿದೆ 10 ಕಿಲೋಮೀಟರ್ ರನ್ ಮಾಡಬೇಕು 100 ಮೀಟರ್ ರನ್ನಿಂಗಿಂದ ಹಿಡಿದ್ಬಿಟ್ಟು 40 ಕಿಲೋಮೀಟರ್ವರೆಗೂ ನಾವು ಮಾಡ್ತೀವಿ. ಅದಾದಮೇಲೆ ನಮಗೆ ವೆಪನ್ ಟೈಮಿಂಗ್ ಇರುತ್ತೆ. ನಾರ್ಮಲ್ ಸಣ್ಣ ವೆಪನ್ನಿಂದ ಹಿಡಿದುಬಿಟ್ಟು ಈಗ ಬರ್ತಿರ್ತಕ್ಕಂಥ ಮಷಿನ್ ವೆಪನರೀಸ್ ಬಗ್ಗೆ ಅಲ್ಲಿವರೆಗೂ ಕೂಡ ನಮ್ಮನ್ನು ಹೇಳ್ಕೊಡ್ತಾರೆ ಪ್ರಾಕ್ಟಿಕಲಿ. ಎಸ್ ಸರ್, ಪ್ರಾಕ್ಟಿಕಲಿ. ನಮ್ಮಲ್ಲಿ CCT ಟ್ರೈನಿಂಗ್ ಅಂತ ಒಂದು ಸ್ಪೆಷಲೈಸ್ಡ್ ಟ್ರೈನಿಂಗ್ ಸರ್ ನಮ್ಮಲ್ಲೆಲ್ಲ. ನೀವು ಗರುಡ ಫೋರ್ಸ್ ಕೇಳಿದ್ದೀರ ಅನಿಸುತ್ತೆ. CCT ಅಂತೇಳಿ ಒಂದು ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ ಅಂತ ಹೇಳಿ ನಮ್ಮಲ್ಲಿ ಒಂದು ಅಂಗ ಇದೆ, ಪೊಲೀಸಲ್ಲೇ ಒಂದು ಅಂಗ. ಅದು ಅವರು ಕೊಡುವಂತಹ ಟ್ರೈನಿಂಗು = NSG ಇರ್ತಕ್ಕಂಥ ಟ್ರೈನಿಂಗಿಗೆ ನಾವು ಬ್ಲ್ಯಾಕ್ ಕ್ಯಾಟ್ಸ್ಗಳು ಹೆಂಗಿದ್ದಾರೆ ಸೆಂಟ್ರಲ್ಲಿ, ಇಲ್ಲಿ ನಮ್ಮಲ್ಲಿ ಗರುಡ ಫೋರ್ಸ್ ಅನ್ನೋದು ಅದೇ ಥರದ ಕೆಲಸಗಳನ್ನು ಮಾಡೋದು ಸರ್. ಅವರು ಕೊಡುವಂಥ ಟ್ರೈನಿಂಗನ್ನು ನೀವೇನಾದರೂ ಒಂದು ಸಲ ಮಾಡಿಬಿಟ್ಟಿದ್ರೆ ಅಂದರೆ ಲೈಫಲ್ಲಿ ಎಲ್ಲ ಥರದ ಟ್ರೈನಿಂಗ್ಗಳನ್ನು ಫೇಸ್ ಮಾಡ್ಬೋದು ನಾವು. ಅಷ್ಟು ಟಫ್ ಇರುತ್ತೆ ಸರ್. ನಮ್ಮನ್ನೆಲ್ಲ ಈಗ ಫಿಸಿಕಲ್ 10 ಕಿಲೋಮೀಟರ್ಸ್ ಒಬ್ಬ ವ್ಯಕ್ತಿ ಓಡ್ ಬಂದ ಮೇಲೆ ಆಟೋಮೆಟಿಕ್ ಆಗಲಿ ಒಂದು 2 ನಿಮಿಷ ಕೊಡ್ತಾರೆ ರೆಡಿಯಾಗಿ ಬರಲಿಕ್ಕೆ. ನಿನ್ನೆ ನಾನು ಯೂನಿಫಾರ್ಮ್ ಹಾಕೊಂಡಾಗ ಕೇಳಿದರೆ ಏನು ಸರ್ ಹಿಂಗೋಗಿ ಹಿಂಗೆ ಬಂದುಬಿಟ್ರಿ ಅಂತ. 1 ಮಿನಿಟ್ ಡ್ರಿಲ್ ಅಂತ ಕಲಿಸ್ತಾರೆ ನಮಗೆ. 1 ಮಿನಿಟ್ ಡ್ರಿಲ್ಲಲ್ಲಿ ನಾನು ಇರ್ತಕ್ಕಂತಹ ಈ ಬಟ್ಟೆಯನ್ನು ಬಿಚ್ಚಿಬಿಟ್ಟು ನನ್ನ ಯೂನಿಫಾರ್ಮನ್ನು ನೀಟಾಗಿ ಇನ್ಕ್ಲೂಡಿಂಗ್ ಎಲ್ಲದನ್ನು ಹಾಕ್ಕೊಂಡು 1 ಮಿನಿಟ್ ಒಳಗೆ ಬಂದು ನಿಲ್ಲಬೇಕು. ಎಲ್ಲಿ ಅಂತಂದರೆ ಅದರಲ್ಲೂ ಮತ್ತೆ 100 ಮೀಟ್ರ್ 200 ಮೀಟ್ರ್ ಓಡ್ ಬಂದು ನಿಲ್ಲಬೇಕು. ಅಂಥ ಟ್ರೈನಿಂಗನ್ನು ನಮ್ಮನ್ನು ಕಲಿಸಿರ್ತಾರೆ. ಈಗ ನಾನೊಬ್ಬ ಪೊಲೀಸ್ ಅಧಿಕಾರಿ, ನನಗೆ ಸಡನ್ನಾಗಿ ಒಂದು ಕೇಸ್ ಇದೆ ಅಂತೇಳಿ ಹೋಗ್ಬೇಕಂತಾರೆ. ಅವಾಗ ನಾನು ಏನು ಪೌಡ್ರ್ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಸಂತ್ರಸ್ತರಿಗೆ ನಾನು ಆ ಟೈಮಲ್ಲೇ ನಾನು ಹೋದರೆ ಯಾವುದೋ ಒಂದು ಪ್ರಾಣ ಉಳಿಯೋದಿರುತ್ತೆ, ಇಲ್ಲಾಂತಂದ್ರೆ ಯಾವುದೋ ಒಂದು ಘಟನೆ ಆಗೋದು ತಡೆಯೋದಿರುತ್ತೆ. ನಾನಿಲ್ಲಿ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಅಲ್ಲಿ ಆಗಲ್ಲ ಸರ್. ಹಾಗಾಗಿ 1 ಮಿನಿಟ್ ಡ್ರಿಲ್ಲಲ್ಲಿ ನಾವೆಲ್ಲನೂ ಕಲ್ತಿರ್ತೀವಿ. ಇದೆಲ್ಲ ತರಬೇತಿಲಿ ಇದೆ? ಹೌದು, ತರಬೇತಿಯಲ್ಲಿ 1 ಮಿನಿಟ್ ಡ್ರಿಲ್ ಅಂತ ಮಾಡ್ತಾರೆ, 3 ಮಿನಿಟ್ಸ್ ಡ್ರಿಲ್ ಅಂತ ಮಾಡ್ತಾರೆ. ಅಂದರೆ ಒಂದು ಫೋನ್ ಬಂತು ಅಂತಂದರೆ ಎಷ್ಟು ನಿಮಿಷಕ್ಕೆ ನೀವು ಅಟೆಂಡ್ ಮಾಡಿ ಅದನ್ನು ನೀವು ಸಾರ್ಟ್ ಔಟ್ ಮಾಡ್ತೀರೋ ನಾವು ಕೆಪಾಬಿಲಿಟಿನ ಅಲ್ಲೇ ಬೆಳೆಸ್ತಾರೆ ನಮಗೆ.
ನಾವು ಈ ಫಿಸಿಕಲ್ ಟ್ರೈನಿಂಗ್ ಆದಮೇಲೆ ಹೋಗಿ ಪಾಠ ಅಕಾಡೆಮಿಕ್ಸ್ ಕೂತ್ಕೋಬೇಕಲ್ವ ಕ್ಲಾಸ್ ರೂಮ್ಗಳಲ್ಲಿ, ನಿದ್ದೆ ಅನ್ನೋ ಸಹಜ. ಥಿಯರಿ ಕ್ಲಾಸ್ಗಳಲ್ಲಿ ಕೂತ್ಕೋಬೇಕು. ನಿದ್ದೆ ಬಂತು ಅಂತಂದರೆ CCT ಅವರು ಈ ಆಟಮ್ ಬಾಂಬ್ ಟೈಪ್ ನಮ್ಮ ಗ್ರೀನ್ ಪಟಾಕಿಗಳು ಬರ್ತದೆ ಗೊತ್ತಾ, ದೊಡ್ಡದು, ಅದನ್ನು ತೊಗೊಂಬಂದು ಸುಮ್ಮನೆ ಹಚ್ಚಿಬಿಡ್ತಾರೆ ಅದ್ರ ಪಕ್ಕಕ್ಕೆ. ಡಬ್ ಬಂದ್ಬಿಟ್ರೆ ಮುಗಿದೋಯ್ತು, ಜೀವನ ಪರ್ಯಂತ ನಮಗೆ ನಿದ್ದೆ ಬರಲ್ಲ ಆ ಥರದ್ದು. ಅದಾದಮೇಲೆ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನೀಟಾಗಿ ಎಬ್ಬಿಸ್ತಾರೆ, ಮೆಣಸಿನ್ಕಾಯಿ ಕೊಡ್ತಾರೆ, ನಮ್ಮದು ಬ್ಯಾಡಿಗೆ ಮೆಣಸಿನ್ಕಾಯಿ ತಿನ್ನಪ್ಪ ಇದನ್ನಂತ. ಹಸಿನೇ ತಿನ್ನಬೇಕು ಸರ್ ಅಲ್ಲಿ. ಸರ್ ನಮ್ಮ ಮನೆಯಲ್ಲ ಒಂದು ರೂಮಲ್ಲಿ ಹಿಂಗೆ ಕೂಡ ಹಾಕ್ಬಿಟ್ಟು ಕಂಪ್ಲೀಟಾಗಿ ನಮ್ಮದು ಟಿಯರ್ ಗ್ಯಾಸ್ ಇರುತ್ತಲ್ಲ, ನಾವು ಸಾಮಾನ್ಯ ಜನರಿಗೆ ವಸತಿ ಗೊತ್ತಿದೆಯಾ, ಹೌದು. ಈಗ ದೊಂಬಿಗಳನ್ನೆಲ್ಲ ನಾವು ಅಥವಾ ಏನು ಜಾಸ್ತಿ ಜನ ಸೇರಿಬಿಟ್ಟಿದ್ರು, ಈಗ ಕಂಟ್ರೋಲಿಗೆ ಬರ್ತಾ ಇಲ್ಲ ಮಾವು ಬಂದಾಗ ನಾವು ಅದನ್ನು ಆಪರೇಟ್ ಮಾಡ್ತೀವಿ. ಟಿಯರ್ ಗ್ಯಾಸ್ ಹೊಡಿತೀರಾ? ಹಾಂ, ಅದನ್ನು ನಮಗೆ ಈ ಟಿಯರ್ ಗ್ಯಾಸ್ ಇಂಥ ಒಂದು ರೂಮ್ನೊಳಗೆ ಹಾಕ್ಬಿಟ್ಟು ಕಂಪ್ಲೀಟ್ ಹಾಕ್ಬಿಡ್ತಾರೆ. ಅದರೊಳಗೆ ಇರಬೇಕು 4 to 5 6 ಮಿನಿಟ್ಸ್ವರೆಗೆ ಅದರೊಳಗೆ ಇರಬೇಕು. ಆಮೇಲೆ ನಾವು ಇಲ್ಲಿಂದ ಓಡಬೇಕು ರೂಮಿಗೆ. ನನ್ನ ರೂಮಿಗೆ ನಾನು ಹೋಗಿ ತಲುಪಿಬಿಟ್ಟು ಅಲ್ಲಿಂದ ಯಾವುದೋ ಒಂದು ನಮ್ಮನ್ನು ಒಂದು ಆರ್ಟಿಕಲ್ ಕೊಟ್ಟಿರ್ತಾರೆ, ಆ ಆರ್ಟಿಕಲ್ನ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟು ನಾನು ಇಲ್ಲಿ ಕೊಡಬೇಕು. ಸ್ವಂತ ಟ್ರೈನಿಂಗ್ಗಳು ನಮಗೆ ಆಗ್ತದೆ. ನೀವು ಕೆಸರು ಅಂತೀರಲ್ವಾ, ಈ ಕೆಸರುಗಳಲ್ಲೆಲ್ಲ ಮುಳುಗಿಸ್ಬಿಟ್ಟು ನಮಗೆ 4 ನಿಮಿಷ 5 ನಿಮಿಷದವರೆಗೆ ಬದುಕೋದನ್ನು ಕಲಿಬೇಕು ನಾವು ಅಂಥ ಟ್ರೈನಿಂಗ್ಗಳಿರ್ತದೆ ಸರ್. ರಾತ್ರಿ ಎಲ್ಲ ಯಾವುದೇ ರೀತಿ ಭಯ ಆಗಬಾರ್ದು ಅಂಥೇಳಿ ನಮ್ಮನ್ನು ಟ್ರೆಕ್ಕಿಂಗ್ಗಳು ಮಾಡಿಸ್ತಾರೆ, ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗ್ತಾ ಹೋಗ್ತಾ ಈಗ ಸಡನ್ನಾಗಿ ಯಾರೋ ಅಟ್ರಾಕ್ಟ್ ಮಾಡಿಬಿಟ್ರೆ ಅಂತಂದರೆ ಅಲ್ಲಿ ನೀವು ಏನಿದೆ ಅನ್ನೋದನ್ನು ನೋಡೋಂಗಿಲ್ಲ. ನೀವು ನಾಗೇನಹಳ್ಳಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾಗೇನಹಳ್ಳಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಸಡನ್ನಾಗಿ ಅಟ್ಯಾಕ್ ಅಂದ್ಬಿಟ್ರು. ಅಲ್ಲಿ ಪೊಸಿಷನ್ ತೊಗೊಳ್ಳೇಬೇಕು, ವೆಪನ್ ಇರುತ್ತೆ, ಎಲ್ಲ ಇರುತ್ತೆ, ಪೊಸಿಷನ್ ತೊಗೋಬೇಕು. ಕೆಳಗಡೆ ನನಗೇನು ಹೊಲ್ಸಿದೆಯಾ, ಚರಂಡಿ ಇದೆಯಾ, ಏನಿದೆ ಯಾವುದು ನೋಡೋಂಗಿಲ್ಲ ಸರ್ ನಾವು. ಪೊಸಿಷನ್ ಅಂದರೆ ಪೊಸಿಷನ್ ಅಷ್ಟೇ. ಇಲ್ಲಾಂದ್ರೆ ನಿಮ್ಮ ಪ್ರಾಣ ಹೋಗುತ್ತೆ, ಇಲ್ಲ ಅಂತಂದರೆ ಅವ್ರಿಗೆ ನೀವು ಬಲಿಪಶುಗಳಾಗ್ತೀರಾ. ಅದು ನಿಮ್ಮ ಲೈಫ್ನ ಮೊದಲನೇ ನಾವು ಸೇವ್ ಮಾಡ್ಕೊಳ್ಳೋದು. ಅದಕ್ಕೆ ಇಲ್ಲಿ ನನಗೆ ಗಲೀಜಿದೆ, ಇಲ್ಲಿ ಬೀಳಂಗಿಲ್ಲ, ಆ ಥರದ್ದು ಯಾವುದೂ ಟ್ರೈನಿಂಗಲ್ಲಿ ಇರೋಲ್ಲ ಸರ್. ಹಾಗಾಗಿ ಪೊಲೀಸ್ನವ್ರು ಎಲ್ಲೇ ಕುಂತ್ರೂ ತಿಂದುಬಿಡ್ತಾರೆ, ಎಲ್ಲೇ ನಿಂತ್ಕೊಂಡ್ರು ಅದೇ ಒಂದು ಅರಮನೆ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಆಲ್ರೆಡಿ ಟ್ರೈನಿಂಗ್ ಹಂಗೆ ಆಗಿರುತ್ತೆ ಅವರಿಗೆ. ಮತ್ತು ಆರ್ಸ್ ಟುಗೆದರ್ 24 hours ನಿದ್ದೆ ಇಲ್ಲದೆ 48 hours ಮನೆಗೆ ಹೋಗೋದು ಕೆಲಸ ಮಾಡಿಬಿಡ್ತಾರೆ. ನಮ್ಮನ್ನು ಅಲ್ಲೇ ಕಲಿಸಿರ್ತಾರಲ್ಲ ಸರ್. ನಾನೇ ಹೇಳಿದ್ವಲ್ಲ, ಇವಾಗ ನಾನು ಕಂಪ್ಲೀಟ್ ಡೇಯಿಂದ ನಾನು ಬಂದೆ ಅಂತಂದರೆ ಕಂಪ್ಲೀಟ್ ಫಿಸಿಕಲ್ ವರ್ಕ್ ಮಾಡಿಬಿಟ್ಟು ನಾನು ಮಲಗ್ತೀನಿ ಅಂದರೆ ಮಲಗಕ್ಕೆ ಬಿಡಲ್ಲ ನಮಗೆ. ಆ ರೆಸ್ಟ್ಲೆಸ್ ಥಿಂಗ್ ನಮ್ಮ ಬಾಡಿ ಅಡಿಕ್ಷನ್ ಆಗಬೇಕು. ಸೊ ಆ 18 ತಾಸು ಮಾಡಿಸಿದ್ರು ನೋಡಿ, 24 ತಾಸಿದ್ರು 40 ತಾಸು ಮಾಡಿದ್ರು ಬದುಕುವಂಥ ಒಂದು ಕೆಪಾಬಿಲಿಟಿನ ಆ ಸೊಂಟಕ್ಕೆ ಅಷ್ಟು ಮಟ್ಟಿಗೆ ಗಟ್ಟಿತನವನ್ನು ಅಲ್ಲೇ ಕೊಟ್ಬಿಡ್ತಾರೆ ನಮಗೆ ಟ್ರೈನಿಂಗ್ಗಳಲ್ಲಿ. ಬಟ್ ಅಲ್ಲಿ ತುಂಬ ಫನ್ನಿ ಕೈಂಡ್ ಆಫ್ ಥಿಂಗ್ಸು ಇರುತ್ತೆ ಸರ್ ಟ್ರೈನಿಂಗ್ಗಳಲ್ಲೆಲ್ಲ. ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ಗಳಿರ್ತದೆ, ಸ್ಯಾಡ್ ಮೂಮೆಂಟ್ಸ್ಗಳು ಕೂಡ ಇರ್ತದೆ. ಎವ್ರಿ ವೀಕೆಂಡಲ್ಲಿ ನಮಗೆ ಔಟ್ ಪಾಸ್ ಅಂತ ಕೊಡ್ತಾರೆ. ಅಂದರೆ ಒಂದು ವಾರದಿಂದ ಏನು ಬಿಗಿದಿಟ್ಕೊಂಡು ಹಿಂಗೆ ಇಟ್ಕೊಂಡಿರ್ತಾರೆ ಟ್ರೈನಿಂಗಲ್ಲಿ, ಒಂದಿನ ಹೊರಗೆ ಬಿಡ್ತಾರೆ ಅಷ್ಟೇ. ಅಂದರೆ ನಿಮ್ಮ ಪಾಡಿಗೆ ಹೋಗಿ ಅಂತ 2 hours 3 hours ಅಷ್ಟೇ, ಅದು ಜಾಸ್ತಿ ಇಲ್ಲ. ಇಡೀ ದಿನ ಅಲ್ಲ. ಅಷ್ಟರೊಳಗೆ ನೀವು ಹೋಗ್ಬಿಟ್ಟು ಏನೇನು ಮಾಡ್ಕೊತೀರೋ ಮಾಡ್ಕೊಂಡು ಬರಬೇಕು. ಮತ್ತು ಏನಾದರೂ ಏನಾದರೂ ನ್ಯೂಸೆನ್ಸ್ ಮಾಡಿದೆ ಅಂದರೆ ಸಾಯಂಕಾಲಕ್ಕೆ ಮುಗೀತು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಮಾಡಿರ್ತಕ್ಕಂತಹ ಯಾವುದಾದ್ರೂ ಒಂದು ಮಿಸ್ಟೇಕಿಗೆ ಎಂಟೈರ್ ಆ ಗ್ರೂಪ್ ಏನಿರುತ್ತೆ ಅವರು ಪನಿಷ್ಮೆಂಟ್ ತೊಗೋಬೇಕಾಗಿರುತ್ತೆ. ಈಗ ನಾಯಕ ತಪ್ಪು ಮಾಡಿದ್ರು ನಾಯಕ ಮಾತ್ರ ನಾಯಕಿಗೆ ಒಬ್ಬರಿಗೆ ಅದು ಸಂಬಂಧಪಟ್ಟಿದ್ದಲ್ಲ ಸರ್. ನಮ್ಮ ಪ್ಲಟೂನ್ ಅಂತ ಇರುತ್ತೆ, ಆಯಿತು, ನಮ್ಮ ಗ್ರೂಪ್ ಇರುತ್ತೆ, ಆ ಗ್ರೂಪಿಗೆ ಕಂಪ್ಲೀಟ್ ಆಗಿ ಪನಿಷ್ಮೆಂಟ್ ಕೊಡ್ತಾರೆ. ಸೊ ಉದಾಹರಣೆಗೆ ಅವರು ಪೊಲೀಸ್ ಅಧಿಕಾರಿ ಹೇಳ್ತಿದ್ರು, ಒಂದ್ಸಲ ಅವ್ರು ಹೋಗಿ ಮಾವಿನಕಾಯಿ ಕಿತ್ಬಿಟ್ರು ಅಂತ, ಈ ಥರ ಬಿಟ್ಟಾಗ ಡೀಜರ್ ಬಿಟ್ಟಾಗ. ಹೌದು ಸರ್. ಅಲ್ಲಿ ಯಾರೋ ತೋಟದಲ್ಲಿ ಮಾವಿನಕಾಯಿ ಕಿತ್ಬಿಟ್ಟಿದ್ದಾರೆ, ಅವ್ರಿಗೆ ಏನೋ ತುಂಬ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಇಡೀ ದಿನ ಅವ್ರನ್ನ ಕಾಡ್ಬಿಟ್ರು. ಸರ್ ನಮ್ಮನ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ, ನಮ್ಮಲ್ಲಿ ಪನಿಷ್ಮೆಂಟ್ ಅನ್ನೋದು ಸಹಜ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಸೊ ಯಾವ ಥರದ ಪನಿಷ್ಮೆಂಟ್ ಅಂದರೆ ಇಟ್ಸ್ ಎ ಡಿಸಿಪ್ಲಿನರಿ ಫೋರ್ಸ್, ಆಯಿತಾ. ಒಂದು ಇದರಲ್ಲಿ ಹಿರಿಯ ಅಧಿಕಾರಿಗಳು ಹೇಳುವಂತಹ ಮಾತನ್ನು ನಾವು ಕೇಳಬೇಕು. ಅದು ನಮ್ಮ ಗೌರವಿತವಾಗಿ ನಮ್ಮ ಮ್ಯಾನ್ಯಲಲ್ಲೇ ಇದೆ, ಪೊಲೀಸ್ ಮ್ಯಾನ್ಯಲಲ್ಲಿ. ಮ್ಯಾನ್ಯಲ್ ಅನ್ನೋದಕ್ಕಿಂತ ಪೊಲೀಸ್ ಸಬ್ ಕಲ್ಚರ್ ಅಂತ ನಾವು ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ಒಳಗಡೆ. ಜಸ್ಟ್ ಒಬೇ ದಿ ಆರ್ಡರ್. ಫಸ್ಟ್ ಕೆಲಸ ಒಪ್ಕೋಬೇಕು, ಹೌದು ನಾನು ಮಾಡ್ತೀನಿ ಅನ್ನೋದು, ಹಿಂಜರಿಯಂಗಿಲ್ಲ ಯಾವುದೇ ಆದ್ರೂ. ನಾನು ತಪ್ಪು ಮಾಡಿದಾಗ ತಾನೇ ನನಗೆ ಐಡೆಂಟಿಫೈ ಮಾಡಿರ್ತಾರೆ ಅವರು. ನೀನು ಯಾಕೆ ಮಾವಿನಕಾಯಿ ಕೀಳಕ್ಕೆ ಹೋಗಬೇಕಾಗಿತ್ತು, ಯು ಕ್ಯಾನ್ ಬೈ ಇಟ್ ಆ್ಯಸ್ ಎ ಆಫೀಸರು, ನೀನು ಅದನ್ನು ತೊಗೋಬೋದಾಗಿತ್ತಲ್ಲ ಅನ್ನೋ ಒಂದು ಕ್ವಶನ್ ಬರುತ್ತೆ. ತಪ್ಪು ಮಾಡಿದ್ದೀನಿ ಅಂತ ನಾವು ಒಪ್ಕೊಂಡ್ಮೇಲೆ ಅದಕ್ಕೆ ಪನಿಷ್ಮೆಂಟ್ ಬೇಕು. ಹಾಗಾಗಿ ನೀನು ಒಬ್ಬನೇ ತಗೊಳ್ಳೋದಕ್ಕಿಂತ ಎಲ್ರಿಗೂ ಅದರ ಅರಿವು ಆಗಲಿ. ನೀವು ಒಬ್ಬನಿಗೆ ಕೊಟ್ಟರೆ ನಿನಗೆ ಒಬ್ಬನಿಗೆ ಅನುಭವ ಆಗುತ್ತೆ, ಎಲ್ರಿಗೂ ಕೊಟ್ಟರೆ ಎಲ್ಲ ಅನುಭವದ ಜೊತೆಗೆ ಯಾರು ಮುಂದೇನೂ ಆಗುವಂತನ ನಾವು ತಡಿಬೋದು ಅಂಥೇಳಿ ಪನಿಷ್ಮೆಂಟ್ಗಳು ನಮ್ಮಲ್ಲಿರುತ್ತೆ ಸರ್. ಸೊ ಫನ್ನಿ ಮೂಮೆಂಟ್ಗಳು ನಮ್ಮಲ್ಲಿ, ಸ್ಪೋರ್ಟ್ಸ್ ಮೀಟ್ಸ್ಗಳಿರ್ತದೆ, ಕಲ್ಚರಲ್ ಮೀಟ್ಸ್ಗಳಿರ್ತದೆ, ಅಲ್ಲೂ ಕೂಡ ಇದೇ ಕಲ್ಚರ್ ಇರ್ತದೆ. ನಾನು ಡಿಗ್ರಿ ಒಳಗಡೆ ಏನು ಕಲ್ತಿದ್ದೆ, ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಈವೆಂಟ್ಸ್ಗಳಾಗಿರ್ಬೋದು, ಎಲ್ಲದೂ ಅಲ್ಲಿ ಇರುತ್ತೆ ಸರ್. ಮೆಸ್ ಅಲ್ಲಿ ಎಲೆಕ್ಷನ್ಸ್ಗಳು ನಡೀತದೆ, ಮೆಸ್ ಸೆಕ್ರೆಟರಿ ಆಗಲಿಕ್ಕೆ, ನಮ್ಮಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಲಿಕ್ಕೆ, ಆ ಥರದಲ್ಲಿ ಲೀಡರ್ ಆಗಲಿಕ್ಕೆ ಎಲ್ಲ ನಡೀತದೆ ಅಲ್ಲೆಲ್ಲ ಎಲೆಕ್ಷನ್ಸ್ಗಳು. ತುಂಬ ಚೆನ್ನಾಗಿರುತ್ತೆ ಸರ್. ಊಟದ ವಿಚಾರದಲ್ಲಿ ಬಂದರೆ ಟ್ರೈನಿಂಗ್ಗಳಲ್ಲಿ ನಮಗೆ ಎಲ್ಲ ಥರದ ಊಟನೂ ಕೊಡ್ತಾರೆ ಸರ್. ಯೂಶಲಿ ನಮಗೆ ಒಬ್ಬ ಮನುಷ್ಯನಿಗೆ
ಫಿಟ್ ಆಗಿರಲಿಕ್ಕೆ, ಯಾಕಂದ್ರೆ ಅಷ್ಟೇ ಎಫರ್ಟ್ ಹಾಕ್ತಿರೋದ್ರಿಂದ ಫಿಟ್ ಆಗಿರಲಿಕ್ಕೆ ಬೇಕಾಗುವಂತಹ ಎಲ್ಲ ಕಾಳುಗಳಿಂದ ಹಿಡಿದುಬಿಟ್ಟು, ಮೊಟ್ಟೆಯಿಂದ ಹಿಡಿದುಬಿಟ್ಟು, ನಾನ್ ವೆಜ್ ಆಗಿರ್ಬೋದು, ವೆಜಿಟೇರಿಯನ್ಸ್ಗಳಾಗಿರ್ಬೋದು, ಡಿಫ್ರೆಂಟ್ ಫುಡ್ಡನ್ನು ಅಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾರೆ ಸರ್. ಬಟ್ ಕ್ವಾಲಿಟಿ ಫುಡ್ ಇರುತ್ತೆ ಟ್ರೈನಿಂಗ್ಗಳಲ್ಲಿ ಮನೆಯೆಲ್ಲ ಕೊಡುವಂಥ ಫುಡ್ಡು. ಅದು ತಿಂದಿರೋ ಫುಡ್ ನಾವು ಮತ್ತೆ ಎಲ್ಲೂ ಹೊರಗಡೆ ತಿನ್ನೋಕ್ಕಾಗಲ್ಲ ಸರ್. ಆ 11ರಿಂದ 12 ತಿಂಗಳು ಏನು ತಿಂದಿರ್ತೀವಿ ಆ ಫುಡ್ಡನ್ನು ನಾವು ಮತ್ತೆ ಅದೇ ಕ್ವಾಲಿಟಿಯಲ್ಲಿ ಮತ್ತು ಅದೇ ಥರದೊಂದು ಕ್ವಾಂಟಿಟಿಯಲ್ಲಿ ನಾವು ತಿಂದಿರಲ್ಲ. ನಾನು ತಿಂತೀನಂತ ಅಷ್ಟು ಹಾಕಲ್ಲ ಇಲ್ಲಿ. ಈ ವಾಟ್ ಎವರ್ ಯು ವಾಂಟ್, ವಾಟ್ ಎವರ್ ಯು ರಿಕ್ವೈರ್ಡ್ ಫಾರ್ ಯುವರ್ ಸ್ಟಮಕ್ ಅದಷ್ಟೇ ನಮಗೆ ಕೊಡೋದು. ಅಣ್ಣ 4 ಚಪಾತಿ ಹೆಚ್ಚಿಗೆ ಹಾಕಿಲ್ಲ ಇಲ್ಲ, ಆ ಥರದಲ್ಲಿ ಇರಲ್ಲ ಸರ್. ಎಲ್ರಿಗೆ 2 ಚಪಾತಿ ಅಂದರೆ ಸಮವಾಗಿ 2 ಚಪಾತಿ ಅಷ್ಟೇ. 2 ಮೊಟ್ಟೆ ಹಾಕ್ಬೇಕು, 2 ಹೊಟ್ಟೆ ಹಾಕ್ಬೇಕು ಅಷ್ಟೇ. ಇದು ಫಿಕ್ಸ್ ಅದು ಫಿಕ್ಸು. ಬಟ್ ಕೆಲವರು ತಿನ್ನೋರು ಇರ್ತಾರೆ ಸರ್ ಜಾಸ್ತಿ. ಹಾಗಾಗಿ ಯಾವನಾದ್ರೂ ಒಂದು ತೊಗೊಂಡಿದ್ರು ಅಂತಂದರೆ ಅಲ್ಲಿ ಬೇಕಾದ್ರೆ 3 ಇನ್ನೊಬ್ರಿಗೆ ಕೊಡುವಂಥ ಚಾನ್ಸಸ್ಗಳಿರ್ತದೆ. ಸೊ 1 ವರ್ಷ ಅದು 1 ವರ್ಷ ಟ್ರೈನಿಂಗ್ ಸರ್. ಅಲ್ಲಿ ತುಂಬ ಕಾಂಪಿಟೇಷನ್ ಇತ್ತು ಸರ್ ನಮ್ಮ ಟ್ರೈನಿಂಗಲ್ಲಿ. 545ಕ್ಕೂ ಜಾಸ್ತಿ ಜನ ಇದ್ವಿ ನಾವೆಲ್ಲ. ಸೊ ನಮ್ಮಲ್ಲಿ RSIಗಳಿದ್ದರು, KSISF ಸಬ್ ಇನ್ಸ್ಪೆಕ್ಟರ್ಗಳಿದ್ದರು, ಅಂದರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳು, KSISF ಸಬ್ ಇನ್ಸ್ಪೆಕ್ಟರ್ಗಳು, ಹೌದು ರೈಲ್ವೆ ಇದ್ದರು, ವೈರ್ಲೆಸ್ನವರು ನಮ್ಮ ಜೊತೆ ಇದ್ದರು, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಇದ್ದರು. ಸೊ ಹಾಗಾಗಿ ಎಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ನಮ್ಮ ಬ್ಯಾಚಲ್ಲಿ ಇನ್ಕ್ಲೂಡ್ ಆಗಿದ್ರು ಸರ್. ಅದೊಂದೇ ಅನಿಸುತ್ತೆ ಆ ತಂಡ, ನಮ್ಮದು 10ನೇ ತಂಡ ಏನು ಬಂದಿದೆ ಸಬ್ ಇನ್ಸ್ಪೆಕ್ಟರ್ಗಳದ್ದು, ಅದು ಒಂದೇ ತಂಡಕ್ಕೆ ಅನಿಸುತ್ತೆ ಅಷ್ಟು ಜನಗಳು ಇದ್ದಿದ್ದು. ಎಲ್ಲರ ಜೊತೆ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿದ್ದರು, ಡಿಫ್ರೆಂಟ್ ಫೀಲ್ಡ್ನವರು. ತುಂಬ ಕಾಂಪಿಟೇಷನ್ ಇತ್ತು ಸರ್ ಅಲ್ಲಿ ಟ್ರೈನಿಂಗ್ಗಳಲ್ಲಿ. ಒಬ್ಬ ಪರೇಡ್ ಕಮಾಂಡರ್ ಆಗಬೇಕಂತಂದರೆ ಪ್ರತಿಯೊಬ್ಬ ಪ್ರಶಿಕ್ಷಣಾರ್ಥಿಯ ಒಂದು ಆಸೆ ಅದು. ನಮ್ಮ ಟೀಮನ್ನು ಅನ್ನೋದಕ್ಕಿಂತ ನಮ್ಮ ಕಂಪ್ಲೀಟ್ ಬ್ಯಾಚನ್ನ ನಾನು ಲೀಡ್ ಮಾಡುವಂಥ ಒಬ್ಬ ಲೀಡರ್ ಆಗಬೇಕು ಅಂತ, ಪರೇಡ್ ಕಮಾಂಡರ್ ಆಗಬೇಕು ಅನ್ನೋದು ತುಂಬ ಕಾಂಪಿಟೇಷನ್ ಆ್ಯಕ್ಚುಲಿ. ಅದನ್ನು ತಗೋಬೇಕು ಅಂತಂದರೆ ಕೆಲವರು ಇನ್ಫ್ಲುಯೆನ್ಸ್ ಮಾಡಿಸ್ತಾರೆ, ಏನೇನೋ ಮಾಡ್ತಾರೆ ಸರ್. ಬಟ್ ನನಗೆ ಒಲ್ದು ಬಂದಿರುತ್ತೆ. ನಮ್ಮ ಪ್ರಿನ್ಸಿಪಲ್ ಸಾಹೇಬರು ಎಡಾ ಮಾರ್ಟಿನ್ ಸಾಹೇಬ್ರು ಅಂತ ಇದ್ದರು. ಹೀ ಐಡೆಂಟಿಫೈಡ್ ಮೀ. ಅವರು ಎಷ್ಟೇ ಚಾಲೆಂಜ್ಗಳು ಬೇರೆ ಮಾಡಿದ್ರು ಕೂಡ ಹೀ ಐಡೆಂಟಿಫೈಡ್ ಮೀ. ನನಗೆ ವಿತೌಟ್ ಮೈಕು ಎಲ್ರಿಗೂ ಕೇಳ್ಸಂಗೆ, ಅಷ್ಟು ಜನಕ್ಕೂ ಕೇಳ್ಸಂಗೆ ಅವ್ನು ಹೇಳುವಂಥ ಕೆಪಾಬಿಲಿಟಿ ಇದೆ, ಅವನ್ನ ಆಯ್ಕೆ ಮಾಡಿರಿ ಅಂತ ಹೇಳಿ ಓಪನ್ ಗ್ರೌಂಡಲ್ಲೇ ಎಲ್ಲರೂ ಕೊಟ್ಟ ಮೇಲೂ ಲಾಸ್ಟಿಗೆ ಕರೆದುಬಿಟ್ಟು ಜೂರಿ ಯು ಕ್ಯಾನ್ ಡೂ ಇಟ್, ನೀನು ಮಾಡಿಸು ಅಂತ ಹೇಳಿ ಹೇಳಿದರು ಸರ್ ನನಗೆ. ಸೊ ನಾನು ಲೀಡ್ ಮಾಡಿದ್ದೆ ನಮ್ಮ ಬ್ಯಾಚಲ್ಲಿ. ನಾನು ನಿಮಗೆ ಹೇಳಿದೆ, ನಾನು ಕನ್ನಡ ಪರೇಡನ್ನು ಮೊದಲನೇ ಬಾರಿಗೆ ನಿರ್ವಹಣೆ ಮಾಡಿರ್ತಕ್ಕಂಥ ಪರೇಡ್ ಕಮಾಂಡರ್ ನಾನು ನಮ್ಮ ಬ್ಯಾಚಲ್ಲಿ. ಸೊ ನಮ್ಮ ಬ್ಯಾಚಿಂದನೇ ಅದು ಸ್ಟಾರ್ಟ್ ಆಗಿದ್ದು. DG ಅವರು ಆರ್ಡರ್ ಆಗಿಬಿಟ್ಟು ಇಂಗ್ಲೀಷ್ ಪರೇಡನ್ನ ಬಿಟ್ಟುಬಿಟ್ಟು ಕನ್ನಡ ಪರೇಡನ್ನು ನಾವು ಪ್ರವೃತ್ತಿಯಾಗಿ ಬೆಳೆಸ್ಕೋಬೇಕು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಮೂಡು ಬಂತು ಸರ್ ಅವಾಗೆಲ್ಲ. ದಟ್ ಈಸ್ ಆಲ್ಸೋ ಎ ಮೆರಾಕಲ್ ಮೂಮೆಂಟ್. ಅವಾಗೆಲ್ಲ ಎಲ್ಲರ ತಂದೆ ತಾಯಿಗಳು ಬರ್ತಾರೆ. ಅವಾಗೆಲ್ಲ ನಮ್ಮದೊಂದು ಶೇರಿಂಗ್ ಇರುತ್ತೆ. ಆ 11 ತಿಂಗಳವರೆಗೂ ನಾವು ಮನೆಗೆ ಬಂದಿರಲ್ಲ ಯಾವುದೇ ರೀತಿಯಲ್ಲಿ. ಅಲ್ಲಿ ಎಮೋಷನ್ಸ್ಗಳು ಇನ್ನೂ ತುಂಬ ಹೈಡನ್ ಆಗಿರುತ್ತೆ ಮನಸ್ಸೊಳಗಡೆ. ತಂದೆ ವ್ಯಾಲ್ಯೂ, ತಾಯಿ ವ್ಯಾಲ್ಯೂ, ತಂದೆ ಮಾಡ್ತಿದ್ರು ಹೇಳ್ತಿದ್ದ ಮಾತುಗಳು, ರೊಟ್ಟಿ ಅಮ್ಮಂದು ರೊಟ್ಟಿ ಆಗಿರ್ಬೋದು, ಅಕ್ಕ ತಮ್ಮಂದ್ರ ಪ್ರೀತಿ, ಬಾಂಧವ್ಯ ಅನ್ನೋದು ತುಂಬ ದೂರ ಆದಾಗ ಒಬ್ಬ ಮನುಷ್ಯನಿಗೆ ವ್ಯಾಲ್ಯೂಗಳು ಗೊತ್ತಾಗುತ್ತೆ. ಸೊ ಅಲ್ಲಿ ನಮಗೆ ಪರೇಡಲ್ಲಿ ಅವ್ರು ಬಂದು ಕುತ್ಕೊಂಡಿದ್ದಾರೆ ಅಂದರೆ ನಮಗೆ ಎಮೋಷನ್ ತಡ್ಕೊಳ್ಳಿಕ್ಕೆ ಆಗ್ತಿರಲ್ಲ. ಮೈ ಫಾದರ್ ಈಸ್ ವಾಚಿಂಗ್ ಮಿ ಆ್ಯಸ್ ಎ ಆಫೀಸರ್, ಐ ಆಮ್ ಆ್ಯಸ್ ಎ ಪ್ರೊಬೇಷನರ್, ಐ ಆಮ್ ಔಟಿಂಗ್ ಫ್ರಮ್, ಏನೂ ಇರಲಾರ್ದೆ ನಾನು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಂಥೇಳಿ. ಟ್ರೈನಿಂಗ್ ಸೆಂಟರ್ಗಳಲ್ಲಿ ಒಂದು ತಪ್ಪು, ಮೇಜರ್ ಆಗಿರ್ತಕ್ಕಂಥ ತಪ್ಪು ಮಾಡಿದರೆ ದೇ ಕ್ಯಾನ್ ಡಿಸ್ಕ್ವಾಲಿಫೈ ದೇ ಕ್ಯಾನ್ ಎಲಿಮಿನೇಟ್ ಫ್ರಮ್ ದಿ ಡಿಪಾರ್ಟ್ಮೆಂಟ್. ಸೊ ನಮ್ಮಲ್ಲಿ ಅದು ಕೂಡ DG ಸರ್ಕ್ಯುಲರ್ ಇದೆ. ಡಬಲ್ ಸ್ಟಾರ್ ಹಾಕಿರ್ತಾರಲ್ವ, ಎಲ್ಲ ಎಕ್ಸಾಮ್ಗಳನ್ನು ಪಾಸ್ ಮಾಡಿಬಿಟ್ಟು ನಮ್ಮಲ್ಲಿ ಪ್ರೊಬೇಷನರಿ ಏನು ನಾವು ಪ್ರಾಥಮಿಕವಾಗಿ ಕಲಿತಕ್ಕಂಥದ್ದು ತನಿಖೆ ಹಂತಗಳಲ್ಲಿ ನಾವೇನಾದರೂ ಸರಿಯಾಗಿಲ್ಲ ಅಂಥೇಳಿ, ಉತ್ತಮರಾಗಿಲ್ಲ ಅಂಥೇಳಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಯ್ತು ಅಂದರೆ ಅವ್ರ ರಿಪೋರ್ಟ್ ಮೇಲೆ ನಮ್ಮನ್ನು ತೆಗೆದು ಹಾಕ್ಬೋದು ಸರ್. ಇವಾಗೆಲ್ಲ ಹೊಸ ರೂಲ್ ತಂದಿದ್ದಾರೆ. ಅದನ್ನು ಪ್ರೊಬೇಷನರಿ ಡಿಕ್ಲೇರ್ ಆದಮೇಲೆ ನಿಮ್ಮ ಸೀಲ್ ಭದ್ರ ಆದಂಗೆ ಅಲ್ಲಿ ನಿಮ್ಮ ಸೀಟ್, ಅಲ್ಲಿವರೆಗೂ ನಮಗಿರಲ್ಲ. ಸೊ ಹಾಗಾಗಿ ನಮ್ಮ ತಂದೆ ತಾಯಿಗಳು ಬಂದು ಅಲ್ಲಿ ಕುತ್ಕೊಂಡಿರ್ತಾರೆ, ಬಿಸಿಲಿರುತ್ತೆ ಸರ್. ನಮ್ಮ ಮುಖಗಳು ಹೆಂಗಾಗಿತ್ತು ಅಂತಂದರೆ ಕಲಬುರಗಿ ಬಿಸಿಲಿಗೆ ನಾವು ಹೋಗಿರೋದು ಬಿಸಿಲು ಟೈಮಲ್ಲೇ ಫುಲ್ಲು. ಮತ್ತೆ ಪರೇಡ್ ಆಗಿರೋದು ನಮ್ಮದು ಫೈನಲ್ ಇಯರು ಫೆಬ್ರವರಿಗೆ ಹೋಗಿರೋದು ನಾವು. ಮಾರ್ಚ್, ಏಪ್ರಿಲ್, ಮೇ ಅನ್ನೋದು ಅಲ್ಲಿ ಬೇಸಿಗೆ ಅನ್ನಬಾರ್ದು ಸರ್. ಅದು ಹವಾ ಅನ್ಬೇಕದು ಅಷ್ಟೇ, ಹಿಂಗೆ ಸುಟ್ಕೊಂಡು ಹೋಗ್ಬಿಡುತ್ತೆ. ನನ್ನ ಮುಖ ಹೆಂಗಾಗಿದೆ ಅದು, ನಾವು ವೆಪನ್ ಹಿಡ್ಕೊಂಡು ಹಿಂಗೆ ನಿಂತರೆ ಅಟ್ಲೀಸ್ಟ್ ಕ್ಯಾಪಲ್ಲಿ ಬೆಳಗ್ಗೆ ಬೀಳಲ್ಲ. ನಾವು ಮ್ಯಾಲೆ ಮಾಡ್ಬೇಕು ಸರ್, ಸೂರ್ಯನಿಗೆ ನೋಡ್ಬೇಕು ನಾವು, ಬಾರಪ್ಪ ಇನ್ನೂ ಸ್ವಲ್ಪ ಸುಡು ಅಂತ. ಟ್ರೈನಿಂಗಲ್ಲಿ ನಮ್ಮಲ್ಲಿ ಮುಖಗಳು ನೋಡ್ಬಿಟ್ಟಿದ್ರೆ ನೀವು ಇವ್ರಿಗೆ ಯಾರಿಗೂ ಇವರೆಲ್ಲ ಈ ಮಸಿ ಆದಂಗೆ ಆಗ್ಬಿಟ್ಟಿದಾರಲ್ಲ ಅನಿಸಿತ್ತು ಸರ್ ನಮಗೆ. ಅಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ವಿ ಅಲ್ಲೆಲ್ಲ ನಾವು. ತುಂಬ ಚೆನ್ನಾಗಿದೆ ಟ್ರೈನಿಂಗ್ಗಳು ತೊಗೊಂಡು. ಜೀವನದಲ್ಲಿ ಒಂದ್ಸಲ ಪೊಲೀಸ್ ಟ್ರೈನಿಂಗ್ ಆಗಬೇಕಂತ ನನಗೆ ಮತ್ತೆ ಆಸೆ ಸರ್. ಅದು ನಾನು ಇನ್ ಕೇಸ್ ಏನಾದ್ರು DYSP ಆದರೆ ಮತ್ತೆ ಹೋಗಬೇಕು ನಾನು ಟ್ರೈನಿಂಗಿಗೆ ಅಂತ. ಅಷ್ಟರ ಮಟ್ಟಿಗೆ ಪಾಠಗಳಲ್ಲಿ ಕಲಿತೀವಿ ಸರ್. ಆ ಎಮೋಷನ್ ಇರುತ್ತೆ. ನಾವು ಪರೇಡ್ ಮಾಡ್ತಿರ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ನೋಡ್ತಾನೆ ಇರ್ತಾರೆ. ಅವ್ರು ಹುಡುಕ್ತಿರ್ತಾರೆ ನಮ್ಮನ್ನು ಎಲ್ಲಿದ್ದಾರೆ. ಯಾಕೆ ಎಲ್ಲರೂ ಒಂದೇ ಥರ ಕಾಣ್ತಾ ಇರ್ತೀವಿ, ಅವ್ರಿಗೆ ಗೊತ್ತಿರಲ್ಲ ನಾನು ಎಲ್ಲಿ ನಿಂತಿದ್ದೀನಿ ಅಂತ. ಎಲ್ಲರೂ ಹುಡುಕ್ತಿರ್ತಾರೆ, ನನ್ನ ಮಗ ಎಲ್ಲಿ, ನನ್ನ ಮಗ ಎಲ್ಲಿ, ನನ್ನ ಮಗಳೆಲ್ಲಿ, ಬಟ್ ನಮ್ಮಲ್ಲಿ ಏನಾಗಿತ್ತು ಅಂದರೆ ನಮ್ಮ ತಂದೆಗೆ ನಾನು ಪರೇಡ್ ಕಮಾಂಡರ್ ಆಗಿರೋದು ಗೊತ್ತಿರಲಿಲ್ಲ ಸ್ಟಾರ್ಟಿಂಗು.
ಯಾರಿಗೂ ಹೇಳಿರಲಿಲ್ಲ. ನಾನು ನಾರ್ಮಲ್ ಆಗೇ ಕರೆದಿದ್ವಿ. ಆ್ಯಕ್ಚುಲಿ ಆ ಟೈಮಲ್ಲಿ ಜಾಸ್ತಿ ಜನ ಕರಿಬಾರ್ದು, ಓನ್ಲಿ ಪೇರೆಂಟ್ಸ್ಗಳಷ್ಟೇ ಬರ್ಬೇಕಂದಿದ್ದಕ್ಕೆ ನಮ್ಮ ತಂದೆ ತಾಯಿ, ಅಣ್ಣ ಮತ್ತು ನನ್ನ ಚಡ್ಡಿ ದೋಸ್ತ ಹೇಳಿದ್ನಲ್ಲ ಕೃಷ್ಣ ಅಂತ, ಅವ್ರನ್ನ ಕರೆದಿದ್ದೆ ನಾನು. ಮತ್ತು ನಮ್ಮ ಮಿಸ್ಸಸ್ಸು ಅವ್ರ ತಂದೆ ತಾಯಿ ಬಂದಿದ್ದರು ಅಲ್ಲಿ, ಅವಾಗ ಲವರ್ ಇರಲಿ ಇನ್ನು. ಸೊ ಅವ್ರ ತಂದೆ ತಾಯಿಗಳನ್ನ ಕರೆದಿದ್ದೆ. ಬಟ್ ನಮ್ಮ ತಂದೆಗೆ ಗೊತ್ತಿರಲಿಲ್ಲ, ಅವನು ವಾಯ್ಸ್ ಮೇಲೆ ಕಂಡಿಡ್ದಿದ್ದೆ ನಂದು. ಬಟ್ ಎಲ್ಲಿ ನಿಂತಿದ್ದಾನಂತ ಗೊತ್ತಿಲ್ಲ ಅವನಿಗೆ. ನಾನು ಪರೇಡ್ ಮುಗಿಸಿ ಅಲ್ಲಿ ಹೋಗ್ಬಿಟ್ಟು ಅವಾಗ ನಾವು ಗೃಹ ಮಂತ್ರಿಗಳಿಗೆ ನಾನು ಹೋಗಿ ಸ್ವಾಡ್ ಇಂದ ಸಲ್ಯೂಟ್ ಮಾಡೋವರೆಗೂ ನನ್ನ ತಂದೆ ಗೊತ್ತಾಗಿಲ್ಲ, ಯಾರು ನನ್ನ ಮಗ ಎಲ್ಲೋ ಕೂಗ್ತವನೇ ಕೇಳಿಸ್ತಾ ಇಲ್ಲ ಅಂತ. ಆಮೇಲೆ ಬಂದು ಕೇಳ್ತವನೆ. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ನನಗೆ, 20 ನಿಮಿಷದವರೆಗೂ ನೀನು ಎಲ್ಲಿದ್ದೆ ಏನಿದೆ ಅಂತ ವಾಯ್ಸ್ ಅಷ್ಟೇ ಕೇಳ್ತಾ ಇದ್ದೆ, ಹುಡುಕ್ತಾನೆ ಇದ್ದೆಪ್ಪ ಅಂತ. ಅಲ್ಲಿ ಒಂದು ಎಮೋಷನ್ ಇರುತ್ತೆ ಸರ್, ಎಲ್ರಿಗೂ ಒಂದು ಆಸೆ ಇರುತ್ತೆ. ನನಗೆ ಹೆತ್ತ ತಂದೆ ತಾಯಿಗಳಿಗೆ ಒಂದು ಕ್ಯಾಪ್ ಹಾಕಿಬಿಟ್ಟು ನಾನು ಏನು ನನ್ನ ಡೆಡಿಕೇಶನನ್ನು ಅವ್ರಿಗೆ ಅರ್ಪಣೆ ಮಾಡಬೇಕು, ನನ್ನ ಯೂನಿಫಾರ್ಮನ್ನು ಅವ್ರಿಗೆ ಅರ್ಪಣೆ ಮಾಡ್ಬೇಕಂತಿರುತ್ತೆ. ಇಟ್ಸ್ ದೇರ್ ಇನ್ ಆಲ್ ಡಿಸಿಪ್ಲಿನರಿ ಫೋರ್ಸಸ್. ಲೈಕ್ NDA ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ಯಾರು ಸೆಂಟ್ರಲಲ್ಲಿ ನಮ್ಮ ಇಂಡಿಯನ್ ನೇವಿ ಆಗಿರ್ಬೋದು, ಆರ್ಮಿ, ಏರ್ಫೋರ್ಸಿಗೆ ಹೋಗ್ತಾರೆ, ಅವರಿಗೂ ಒಂದು ಆಸೆ ಇರುತ್ತೆ ನನ್ನ ತಂದೆ ತಾಯಿಗಳಿಗೆ ನಾನು ಕ್ಯಾಪ್ ಹಾಕ್ಬಿಟ್ಟು ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅಂತ. ಅದೇ ರೀತಿ ನಮ್ಮಲ್ಲೂ ಕೂಡ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಲ್ಲೆಲ್ಲ ಎಮೋಷನ್ ಹಾಕಿ ಹೇಳ್ತಿರ್ತಾರೆ, ಅಲ್ಲೆಲ್ಲ ಎಲ್ಲ ಥರದ ಭಾವನೆಗಳು ಬರ್ತದೆ. ಭುವನಂ ಗಗನಂ ಸಕಲಂ ಶರಣಂ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.